ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ತುಳಸಿ ಗಿಡವನ್ನು ಹೇಗೆ ದಷ್ಟಪುಷ್ಟವಾಗಿ ಬೆಳೆಸುವುದು ಎಂದು ನೋಡೋಣ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮನೆಯಲ್ಲಿ ತುಳಸಿ ಗಿಡ ಹಸಿರಾಗಿದ್ದಷ್ಟು ಆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸಿರುತ್ತದೆ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಜನರು ಆದಷ್ಟು ತುಳಸಿಯನ್ನು ಸದಾ ಹಸಿರಾಗಿರುವಂತೆ ನೋಡಿಕೊಳ್ಳುತ್ತಾರೆ. ಕೇವಲ ₹3 ತುಳಸಿಯನ್ನು ಸದಾ ಹಸಿರಾಗಿಡಬಹುದು. ಹೇಗೆ ಗೊತ್ತಾ? ನೀವು ಭಾರತದ ಪ್ರತಿಯೊಂದು ಹಿಂದೂ ಧರ್ಮದ ಮನೆಗಳ ಅಂಗಳದಲ್ಲಿ ತುಳಸಿ ಗಿಡ ಇರುವುದನ್ನು ಗಮನಿಸಿರಬಹುದು. ಇದು ಪವಿತ್ರ ಹಾಗೂ ದೈವಿಕ ಶಕ್ತಿಯುಳ್ಳ ಗಿಡವೆಂಬುದು ಹಿಂದೂ ಧರ್ಮೀಯದ ನಂಬಿಕೆಯಾಗಿದೆ. ಭಕ್ತರಿಗೆ ಈ ಸಸ್ಯದ ಮೇಲೆ ಇರುವ ನಂಬಿಕೆಗೆ ಅವರ ಮನೆಯ ಅಂಗಳದಲ್ಲಿರುವ ಈ ಗಿಡವೇ ಕಾರಣ. ಈ ಗಿಡ ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲ, ವೈಜ್ಞಾನಿಕ ಮಹತ್ವವನ್ನು ಹೊಂದಿರುವ ಗಿಡಗಳಲ್ಲಿ ಒಂದಾಗಿದೆ. ಈ ಗಿಡಕ್ಕೆ ಮನುಷ್ಯನ ರೋಗಗಳನ್ನು ಗುಣಪಡಿಸುವ ಶಕ್ತಿಯಿದೆ. ತುಳಸಿಗೆ ಸಂಬಂಧಿಸಿದ ಯಾವ ಕೆಲಸಗಳಿಂದ ನಮ್ಮ ಸಮಸ್ಯೆಗಳು ದೂರವಾಗುತ್ತವೆ ನೋಡೋಣ. ಯಾರಿಗೆ ಕೆಮ್ಮು, ನೆಗಡಿ ಇರಲಿ, ತುಳಸಿ ಪ್ರತಿ ರೋಗಿಗೆ ವಿಶೇಷ ಮದ್ದಾಗಿದೆ ಮತ್ತು ಪ್ರತಿ ಋತುವಿನಲ್ಲಿ ತುಳಸಿ ಪ್ರತಿ ಮನೆಗೆ ವಿಶೇಷವಾಗಿದೆ. ಇದು ರುಚಿಯ ಜೊತೆಗೆ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ. ಇದು ಅನೇಕ ರೋಗಗಳ ವಿರುದ್ಧ ಹೋರಾಡಲು ನಮಗೆ ಸಹಾಯ ಮಾಡುತ್ತದೆ. ಹಿಂದೂ ಧರ್ಮದ ಪ್ರಕಾರ ತುಳಸಿಯನ್ನು ಪ್ರತಿನಿತ್ಯವೂ ಪೂಜಿಸಲಾಗುತ್ತದೆ ಮತ್ತು ತುಳಸಿ ಗಿಡವನ್ನು ದೇವಿ ಎಂದು ಪರಿಗಣಿಸಲಾಗುತ್ತದೆ. ತುಳಸಿ ಎಲೆಯನ್ನು ಸಹ ಚಹಾಕ್ಕೆ ಸೇರಿಸಲಾಗುತ್ತದೆ. ತುಳಸಿ ಗಿಡವು ಪರಿಸರವನ್ನು ಶುದ್ಧಗೊಳಿಸುತ್ತದೆ. ಮಳೆಗಾಲದಲ್ಲಿ ಅನಾರೋಗ್ಯದ ಸಂದರ್ಭದಲ್ಲಿ ಜನರು ತುಳಸಿ ಎಲೆಗಳ ಕಷಾಯವನ್ನು ತಯಾರಿಸಿ ಕುಡಿಯುತ್ತಾರೆ. ಇದೀಗ ಮುಂಗಾರು ಮಳೆಯಿಂದಾಗಿ ಮಳೆಗಾಲ ನಡೆಯುತ್ತಿದೆ. ಇಂತಹ ತುಳಸಿ ಗಿಡಗಳಿಗೆ ಹೆಚ್ಚು ನೀರಿನ ಅವಶ್ಯಕತೆ ಇರುವುದಿಲ್ಲ. ನೀವು ದಿನಕ್ಕೆ ಒಮ್ಮೆ ನೀರು ಹಾಕಿದರೂ ಸಾಕಾಗುವುದು. ಮಣ್ಣಿನಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳಲು ತುಳಸಿ ಸಸ್ಯವನ್ನು ಬೆಳಕಿನಲ್ಲಿ ಇಡಬೇಕು ಮತ್ತು ಇಡೀ ದಿನ ಸೂರ್ಯನ ಬೆಳಕು ಬೀಳುತ್ತಾ ಇರಬೇಕು. ತುಳಸಿ ಗಿಡ ಒಣಗಿ ಜೀವ ಉಳಿಯದಿದ್ದರೆ ಹೊಸ ಗಿಡ ನೆಡಬಹುದು. ತುಳಸಿ ಗಿಡದಲ್ಲಿ ಸ್ವಲ್ಪವಾದರೂ ಜೀವ ಉಳಿದಿದ್ದರೆ ಆದ್ದರಿಂದ ನೀವು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಕಸಿ ಮಾಡಬಹುದು. ನಾಟಿ ಮಾಡುವ ಮೊದಲು ಮಣ್ಣಿನಲ್ಲಿ ಮರಳು ಮತ್ತು ವರ್ಮಿಕಾಂಪೋಸ್ಟ್ ಮಿಶ್ರಣ ಮಾಡಿ ನಂತರ ಸಸ್ಯವನ್ನು ನೆಡಲು ಮರೆಯಬೇಡಿ. ಚೆನ್ನಾಗಿ ಬೆರೆದಾಗಬೇಕು. ನೀವು ಹೊಸ ಸಸ್ಯವನ್ನು ನೆಡುತ್ತಿದ್ದರೆ ನಂತರ 10-12 ದಿನಗಳ ನಂತರ ಮೇಲಿನಿಂದ ಸಸ್ಯವನ್ನು ನೆಡಬೇಕು. ತುಳಸಿ ಗಿಡ ಚೆನ್ನಾಗಿ ಬೆಳೆಯಲು ನಾನು ಹೇಳಿದ ಟಿಪ್ಸನ್ನು ಈಗ ಹೇಳ್ತಾ ಇದ್ದೇನೆ. ನಿಮ್ಮ ಅಂಗಳದಲ್ಲಿರುವ ತುಳಸಿ ಗಿಡ ಒಣಗಿ ಹೋಗಿದ್ದರೆ ನೀವು ಅದನ್ನು ಕೇವಲ ₹3 ವೆಚ್ಚದಲ್ಲಿ ಅದಕ್ಕೆ ಹೊಸ ಕಳೆ ನೀಡಬಹುದು. ಇದರಲ್ಲಿ ನೀವು ತುಳಸಿ ಪಾತ್ರೆಯಲ್ಲಿ ಮಕ್ಕಳ ಸ್ಲೇಟ್ ಬರೆಯುವ ಸೀಮೆ ಸುಣ್ಣವನ್ನು ಬಳಸಬೇಕಾಗುತ್ತದೆ. ಮಕ್ಕಳು ಓದಲು ಮತ್ತು ಬರೆಯಲು ಬಳಸುವ ಸೀಮೆ ಸುಣ್ಣವನ್ನು ತೆಗೆದುಕೊಳ್ಳಬೇಕು. ಅದನ್ನು ಪುಡಿ ಮಾಡಿ ಮಣ್ಣಿನೊಂದಿಗೆ ಬೆರೆಸಿ ನೀರು ಸೇರಿಸಿ ತುಳಸಿ ಗಿಡಕ್ಕೆ ಹಾಕಿ. ಇದು ಸಸ್ಯಕ್ಕೆ ಕ್ಯಾಲ್ಸಿಯಂ ಅನ್ನು ಒದಗಿಸುತ್ತದೆ. ಇದರಿಂದ ತುಳಸಿ ಗಿಡವು ದಷ್ಟಪುಷ್ಟವಾಗಿ ಬೆಳೆಯುತ್ತದೆ ಮತ್ತು ಯಾವುದೇ ಕ್ರಿಮಿಕೀಟಗಳು ಬಾಧೆ ಇರುವುದಿಲ್ಲ. ಇದರಿಂದ ಹಸಿರಾಗಿ ಚೆನ್ನಾಗಿ ಬೆಳೆಯುತ್ತದೆ ತುಳಸಿ ಗಿಡ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ಟಿಪ್ಸನ್ನು ಬಳಸಿ ತುಳಸಿ ಗಿಡವನ್ನು ಬೆಳೆಸಿ ಎಂದೆನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಸಿ ಯು.